ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಪ್ರೀತಿ ಮಾತಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಾವು ಈಗಾಗಲೇ 3ನೇ ದಿನದಿಂದ ನಾವು ರೇಖಿ ಅಂತಂದ್ರೆ ಏನು, ಅದ್ರ ಉಪಯೋಗಗಳೇನಿರುತ್ತೆ ಅದನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಮತ್ತೆ ನಮ್ಮ ಆಭಾ ಮಂಡಲ ಅಂತಂದ್ರೆ ಏನು, ಹಾರ ಅಂತ ತಿಳ್ಕೊಂಡಿದೀವಿ. ಇದೆಲ್ಲ ಏನಕ್ಕೆ ಬೇಕು ನಮ್ಗೆ ಅಂತ ಹೇಳಿದ್ರೆ, ನಾವು ಸಮಸ್ಯೆಗಳಿಂದ ನಾವು ಯಾವ್ದಾದ್ರು ಒಂದು ಅನಾರೋಗ್ಯ ಆಗಿರ್ಬಹುದು, ನಮ್ಗೆ ಆರೋಗ್ಯ ಸಮಸ್ಯೆಗಳಾಗಿರ್ಬಹುದು, ಅಥವಾ ನಮ್ಗೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗಿರ್ಬಹುದು, ನಮ್ಗೆ ರಿಲೇಶನ್ಶಿಪ್ ಗಳಲ್ಲಿ ಪ್ರಾಬ್ಲಮ್ ಆಗಿರ್ಬಹುದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಂದ ನಾವು ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂತ ಹೇಳಿದ್ರೆ ರೇಖಿ ಒಂದು ಮಾಧ್ಯಮ. ರೇಖಿ ಅಂತಂದ್ರೆ ಏನು ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಹೊಸದಾಗಿ ಬಂದಿರೋರ್ಗೆ. ರೇ ಅಂತಂತಂದ್ರೆ ಏನು, ಸರ್ವವ್ಯಾಪಿ, ಪ್ರಕಾಶ ಅಂತ ಹೇಳಿ. ಎಲ್ಲಾ ಕಡೆನೂ ಎಲ್ಲಾ ಸರ್ವ ಅಣುವಿನಲ್ಲೂ ಕಣ ಕಣದಲ್ಲೂ ಇರುವಂತದ್ದು ಯಾವುದು, ಆ ಪರಮಾತ್ಮನ ಪ್ರಕಾಶ. ಕೀ ಅಂತಂದ್ರೆ ಏನು, ಒಂದು ಬೀಗದ ಕೀ ಇದ್ದ ಹಾಗೆ. ಆ ಪ್ರಕಾಶನವಾದ ಪರಮಾತ್ಮನನ್ನ ಕಾಣುವ ಒಂದು ಕೀ ಯಾವುದು ಅಂತ ಹೇಳಿದ್ರೆ ರೇಖಿ ಅಂತ ಹೇಳಿ. ಆ ಪರಮಾತ್ಮನ ನಾವು ಎಲ್ಲ ಇರೋದು ಯಾರ ಹತ್ರ ಇರೋದು, ಎಲ್ಲ ಕೊಡುವಂತ ಶಕ್ತಿ ಯಾರಿಗಿರುವಂತದ್ದು, ಏನ್ ಬೇಕಾದ್ರೂ ಆಗುವಂತ ಶಕ್ತಿ ಇರುವಂತದ್ದು ಯಾವುದು, ಆ ಪರಮಾತ್ಮನಿಗೆ. ಆ ಪರಮಾತ್ಮನಿಗೆ ನಾವು ನೇರವಾಗಿ ಸಂಪರ್ಕವನ್ನ ಇಟ್ಕೊಂಡಾಗ ಏನಾಗುತ್ತೆ, ನಮ್ಗೆ ಏನ್ ಬೇಕೋ ಅದನ್ನ ನಾವು ಪಡ್ಕೊಳ್ಳೋದಿಕ್ಕೆ ಎಲ್ಲವೂ ಕೂಡ ನಮ್ಗೆ ಸಾಧ್ಯ ಆಗುತ್ತೆ. ನೀವು ನಿಮ್ಮ ಇಚ್ಛೆಗಳು ಏನಿದೆ, ನಿಮ್ ಮನೋಕಾಮನೆಗಳು ಏನಿದೆ, ನೀವ್ ಏನ್ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ಅದಕ್ಕೆಲ್ಲವೂ ಕೂಡ ನಿಮ್ಗೆ ಇಲ್ಲಿ ಉತ್ತರ ಸಿಗ್ತಾ ಬರುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸಮಾಧಾನ, ಸ್ವಲ್ಪ ಶಾಂತಿ, ಸ್ವಲ್ಪ ಇದನ್ನ ಕಲಿಯೋ ತನಕ ನಮ್ಗೆ ಪೇಶನ್ಸ್ ನೀವು ಇಟ್ಕೊಳ್ಬೇಕಾಗತ್ತೆ ಅಷ್ಟೇ. ಅದನ್ನ ಇಟ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನೀವು ಸಾಧನೆಯನ್ನ ಮಾಡ್ಕೊಳ್ತೀರಾ. ಈಗ ನಮ್ಗೆ ನಮ್ಮ ಅನಾರೋಗ್ಯ ಇರಬಹುದು, ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರಬಹುದು, ಇದನ್ನ ನಾವು ಹೀಲ್ ಮಾಡ್ಕೊಳ್ಬೇಕು. ಅಂದ್ರೆ ಉಪಚಾರವನ್ನ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈಗ ಒಂದು ಮನೆ ಇರುತ್ತೆ, ಆ ಮನೆಯನ್ನ ನಾವು ಕ್ಲೀನ್ ಮಾಡ್ಬೇಕಲ್ವಾ. ಒಂದು ಸಲ ಕ್ಲೀನ್ ಮಾಡಿದ್ರೆ ಸಾಕ, ಮತ್ತೆ 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 ನಾವು ಏನ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು. ನಮ್ಮ ಶರೀರದಲ್ಲಿರುವಂತಹ 7 ಚಕ್ರಗಳು ಕೂಡ ಏನಾಗಿರುತ್ತೆ, ಎನರ್ಜಿಯಿಂದ ತುಂಬಿರುತ್ತೆ. ಆ ಎನರ್ಜಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಅವಾಗ. ಯಾಕೆ, ನಮ್ಮ ಆಲೋಚನೆಗಳಿಂದ, ವಿಚಾರಗಳಿಂದ, ನಮ್ಮ ಆಹಾರಗಳಿಂದ, ನಾವು ಹೊರಗಡೆ ಸುತ್ತಾಡೋದ್ರಿಂದ, ಪರಿಸರದಿಂದ ಏನಾಗುತ್ತೆ, ಎನರ್ಜಿ ವೇರಿಯೇಷನ್ ಆಗ್ತಾ ಇರುತ್ತೆ. ಆ ಎನರ್ಜಿಯನ್ನ ನಾವೇನ್ ಮಾಡ್ಬೇಕು, ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಆ ಕ್ಲೀನ್ ಮಾಡೋದಕ್ಕೆ ನಮ್ಗೊಂದು ಪ್ರೋಸೆಸ್ ಬೇಕಲ್ಲ. ಆ ಪ್ರೋಸೆಸ್ ಅಲ್ಲಿ ನಾವೇನಂತ ಹೇಳ್ತೀವಿ ಅಂದ್ರೆ ಸೆಲ್ಫ್ ಹೀಲಿಂಗ್ ಅಂತೇಳಿ ನಾವು ಕರೆಯೋದು. ಆ ಸೆಲ್ಫ್ ಹೀಲಿಂಗ್ ಈಗ ಮನೆಯನ್ನ ಕ್ಲೀನ್ ಮಾಡ್ಬೇಕು ಅಂದ್ರೆ ಒಂದು ವೆಪನ್ ಬೇಕಲ್ವಾ ನಮಗೆ, ಏನಾದ್ರೂ ಥಿಂಗ್ಸ್ ಬೇಕು. ಮನೆ ಒರೆಸ್ಬೇಕು ಅಂತ ಹೇಳಿದ್ರೆ ನಮ್ಗೆ ಮಾಪ್ ಬೇಕು, ಕಸ ಗುಡಿಸ್ಬೇಕು ಅಂತ ಹೇಳಿದ್ರೆ ನಮ್ಗೆ ಕಸಪೊರ್ಕೆ ಬೇಕು, ಹೌದಲ್ವಾ. ಏನಾದ್ರೂ ಒಂದು ವೆಪನ್ಸ್ ಬೇಕಲ್ವಾ ನಮ್ಗೆ ಕ್ಲೀನ್ ಮಾಡೋದಿಕ್ಕೆ. ಹಾಗೆ ನಮ್ಮ ಎನರ್ಜಿಯನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ವೆಪನ್ಸ್ ಗಳು ಬೇಕಾಗುತ್ತೆ. ಆ ವೆಪನ್ಸ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಂಬಲ್ಸ್ ಗಳು, ಚಿಹ್ನೆಗಳು ಅಂತ ಹೇಳಿ ನಾವು ಕರಿತೀವಿ. ಇವತ್ತು ಆಲ್ರೆಡಿ ನಿಮ್ಗೆ ನಾ ಗ್ರೂಪ್ ನಲ್ಲಿ ನಾನು ನಿಮ್ಗೆ ಸಿಂಬಲ್ಸ್ ಗಳನ್ನ ನಾನು ಕಳಿಸ್ಕೊಟ್ಟಿದ್ದೇನೆ. ಈ ಸಿಂಬಲ್ಸ್ ಗಳಂತಂದ್ರೆ ಏನು, ಏನ್ ಮಾಡುತ್ತೆ ಇದು ನಮ್ಗೆ ಅಂತ ಹೇಳಿದ್ರೆ, ಸಿಂಬಲ್ಸ್ ಅಂತಂದ್ರೆ ಏನು ಅಂದ್ರೆ ಒಂದು ಲಿಂಕ್ ಇದ್ದ ಹಾಗೆ. ಈಗ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಒಂದು ಝೂಮ್ ಲಿಂಕ್ ಅನ್ನ ಕಳಿಸ್ತೀನಿ.
ಆ ಲಿಂಕ್ ನ ನೀವು ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಓ, ನಾನು ಕ್ಲಾಸ್ಗೆ ಹೋಗ್ತೀನಿ, ಕ್ಲಾಸ್ ಜಾಯಿನ್ ಆಗ್ತೀನಿ, ಅಲ್ಲಿ ನಾನು ಏನೋ ಕಲ್ತ್ಕೊಳ್ತೀನಿ, ಅದನ್ನ ಅಭ್ಯಾಸ ಮಾಡ್ತೀನಿ, ಎಲ್ಲಾ ಡೀಟೇಲ್ಸ್ ಗಳು ಕೂಡ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಅದೊಂದು ಲಿಂಕ್ ಅನ್ನ ನೋಡಿದ್ರೆ, ಈಗ ಯೂಟ್ಯೂಬ್ ಅಂತ ಇರುತ್ತೆ, ಆ ಒಂದು ಸಿಂಬಲ್ ಅನ್ನ ನಾವು ನೋಡ್ತೀವಿ. ನಾವು ಆ ಸಿಂಬಲ್ ಅನ್ನ ನೋಡಿದ ತಕ್ಷಣ ಏನಾಗುತ್ತೆ ನಮ್ಗೆ? ಎಲ್ಲವೂ ಕೂಡ ನಮ್ಮ ತಲೆಗೆ ಬಂದ್ಬಿಡುತ್ತೆ, ನಮ್ಮ ಬ್ರೈನ್ಗೆ ಬಂದ್ಬಿಡುತ್ತೆ. ಈಗ ಒಂದು ನಾವು ಓಂ ಸಿಂಬಲ್ ನೋಡ್ತೀವಿ. ಓಂ ಸಿಂಬಲ್ ನೋಡಿದ ತಕ್ಷಣ ನಮ್ಗೆ ಏನಾಗ್ಬಿಡುತ್ತೆ? ಎಲ್ಲ ಇನ್ಫಾರ್ಮೇಶನ್ಸ್ ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ. ಹಾಗೆ ಸಿಂಬಲ್ಸ್ ಏನ್ ಮಾಡುತ್ತೆ ಅಂದ್ರೆ, ಈ ರೇಖೀಯ ಸಿಂಬಲ್ಸ್ ಗಳು ನಮ್ಮನ್ನ ಅಲ್ಲಿಗೆ ಕನೆಕ್ಷನ್ ಮಾಡ್ಕೊಡುತ್ತೆ. ಒಂದು ಮಾಧ್ಯಮದ ರೂಪದಲ್ಲಿ ನಮ್ಗೆ ನಾವ್ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ದಾರಿಯನ್ನ ನಮ್ಗೆ ತೋರ್ಸ್ಕೊಡುವಂತದ್ದು. ಅದನ್ನ ಸಿಂಬಲ್ ಇಲ್ಲಿ ಮೇನ್ ಆಗಿ ನಮ್ಗೆ 2 ಸಿಂಬಲ್ಸ್ ಗಳು ರೇಖೆ ಲೆವೆಲ್ 1, 2 ನಮ್ಗೆ ಬರುತ್ತೆ. ಅದು ಯಾವ ರೀತಿ ಅಂತ ಹೇಳಿ ಈಗ ನಾವು ಡ್ರಾ ಮಾಡೋಣ. ಈಗ ನಾನು ನಿಮ್ಗೆ ವೈಟ್ ಬೋರ್ಡ್ ಅನ್ನ ಶೇರ್ ಮಾಡ್ತೇನೆ. ಅದು ಯಾವ ರೀತಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಕೇಳಿಸಿಲ್ಲ ಅಂತ ಹೇಳಿದ್ರೆ ನನಗೆ ಮಾತಾಡಿ ನೀವು ಹೇಳ್ಬೇಕು ನನಗೆ. ಮೊದಲನೇ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಕುರೆ ಅಂತ ಹೇಳಿ ನಾವು ಬರಿತೀವಿ. ಆ ಚೋಕುರಿಯನ್ನ ನಾವು ಯಾವ ರೀತಿ ಡ್ರಾ ಮಾಡ್ಬೇಕು ಅಂತೇಳಿ ನಿಮ್ಗೆ ವೈಟ್ ಬೋರ್ಡ್ ಕಾಣಿಸ್ತಾ ಇದೆಯಾ? ಎಲ್ಲಾರ್ಗುನು ಕಾಣಿಸ್ತಾ ಇದೆಯಾ ವೈಟ್ ಬೋರ್ಡ್? ವೈಟ್ ಬೋರ್ಡ್ ಕಾಣಿಸ್ತಾ ಇದೆಯಾ? ವೈಟ್ ಬೋರ್ಡ್ ಕಾಣಿಸ್ತಾ ಇದೆಯಾ? ಸರಿ, ಓಕೆ ಓಕೆ. ಹೇಗೆ ನಾವು ಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ, ಮೊದಲನೇದಾಗಿ ನಾವು ಈ ರೀತಿ 7 ಬರಿಬೇಕು. ಮೊದಲು ನಾವು ಈ ರೀತಿ 7 ಬರ್ಕೊಂಡು ಇದ್ರ ಸುತ್ತ ನಾವೇನ್ ಮಾಡ್ಬೇಕು ಅಂದ್ರೆ ಸರ್ಕಲ್ ಅನ್ನ ಹಾಕಿ. 1, ಸ್ವಲ್ಪ ನನ್ಗೆ ಅಡ್ಡದಿಡ್ಡಿ ಆಗುತ್ತೆ, 2, 3, 3.5 ತರ ಬರ್ಬೇಕಿದೆ. ಮತ್ತೊಂದ್ಸಲ ಡ್ರಾ ಮಾಡ್ತೀನಿ ನೋಡಿ. 1, 2, 3, 3.5 ಬರ್ಬೇಕು. 3.5ಗಿಂತ ನೀವು ಎಷ್ಟು ಸಲನಾದ್ರೂ ಕೂಡ ನೀವು ಡ್ರಾ ಮಾಡಬಹುದು. ಇದನ್ನ ನಾವು ಚೋಕುರೆ ಚೋಕುರೆ ಸಿಂಬಲ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಇನ್ನೊಂದಿರೋದು ಯಾವುದು ಅಂತ ಹೇಳಿದ್ರೆ ಅದನ್ನ ಈಗ ನಾನು ಡ್ರಾ ಮಾಡ್ಕೊಡ್ತೀನಿ. ಇನ್ನೊಂದಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಲಾಂಗ್ ಚೋಕುರೆ. ಅದನ್ನ ಹೇಗೆ ಬರಿಬೇಕು ಅಂತೇಳಿ ಸೇಮ್ ಏಳನ್ನ ಬರ್ದು ಈ ರೀತಿ ಚೈನ್ ತರ ನಾವು ಜೋಡಿಸ್ಕೊಂಡು ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದನೂ ಕೂಡ ನಾವು ಇದರಲ್ಲಿ ಬರಿತಾ ಹೋಗ್ಬೇಕು. ಮತ್ತೊಂದ್ಸಲ ಡ್ರಾ ಮಾಡ್ತೀನಿ ನೋಡಿ. ನಮ್ಗೆ ಎಷ್ಟು ಉದ್ದ ಬರುತ್ತಲ್ಲ ಅಷ್ಟುದ್ದನು ಈ ರೀತಿ ನಾವು ಡ್ರಾ ಮಾಡ್ಕೊಂಡು ಹೋಗ್ಬೇಕು. ಇದನ್ನ ನಾವು ಚೋಕುರೆ ಸಿಂಬಲ್ ಅಂತೇಳಿ ನಾವು ಕರಿತೀವಿ.
ಈ ಸಿಂಬಲ್ ಇದರಿಂದ ಏನ್ ಉಪಯೋಗ ಆಗುತ್ತೆ ನಮ್ಗೆ ಅಂತ ಹೇಳಿದ್ರೆ, ಈ ಸಿಂಬಲ್ ಅನ್ನ ನಂಬರ್ 1 ಸಿಂಬಲ್ ಅಂತ ಕರಿತೀವಿ ಫಸ್ಟ್. ಸೆಕೆಂಡ್ ಏನು ಅಂದ್ರೆ, ಇದು ಪವರ್ಫುಲ್ ಆದಂತ ಸಿಂಬಲ್, ಪವರ್ ಸಿಂಬಲ್ ಅಂತಾನೆ ಕರೀತಾರೆ ಇದನ್ನ. ನಂಬರ್ 1 ಸಿಂಬಲ್ ಆಗಿದೆ, ಇದು ಪವರ್ಫುಲ್ ಆಗಿರುವಂತ ಸಿಂಬಲ್. ಇದ್ರ ಕೆಲಸ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕ್ಲೀನ್ ಮಾಡುತ್ತೆ. ಯಾವುದೇ ರೀತಿಯಾದಂತ ನೆಗೆಟಿವ್ ಎನರ್ಜಿ ಇದ್ರೆ ಅದನ್ನೆಲ್ಲ ಏನ್ ಮಾಡುತ್ತೆ, ಅದು ಕ್ಲೀನ್ ಮಾಡುತ್ತೆ. ಆಮೇಲೆ ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ, ನಮ್ಮನ್ನ ಸುರಕ್ಷಿತರನ್ನಾಗಿ, ನಮ್ಮನ್ನ ಸುರಕ್ಷಾ ಕವಚದಂತೆ ನಮ್ಮನ್ನ ರಕ್ಷಣೆ ಮಾಡ್ಕೊಡುತ್ತೆ. ಮತ್ತೆ ಥರ್ಡ್ ಒನ್ ಏನು, ಫಸ್ಟ್ ನಮ್ಮನ್ನ ಏನ್ ಮಾಡುತ್ತೆ, ಅದು ಕ್ಲೀನ್ ಮಾಡುತ್ತೆ, ನಮ್ಮನ್ನ ರಕ್ಷಣೆ ಮಾಡುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತೆ ಅಂತ ಹೇಳಿದ್ದು ಅಂತ ಹೇಳಿದ್ರೆ, ನಮ್ಮನ್ನ ಉಪಚಾರ ಮಾಡುತ್ತೆ, ಹೀಲಿಂಗ್ ಮಾಡುತ್ತೆ. ನಮ್ಮನ್ನ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದೆಲ್ಲವನ್ನ ತೆಗೆದಿ ಅಲ್ಲಿ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡುತ್ತೆ. ಆ ನಂತರ ನಮ್ಮ ಎನರ್ಜಿಯನ್ನ ಇದು ಲಾಕ್ ಮಾಡುತ್ತೆ. ನಾವು ಮನೇನ ಯಾವ ರೀತಿ ಬೀಗ ಹಾಕ್ತಿವಲ್ವಾ, ಹೌದಲ್ವಾ, ರಕ್ಷಣೆಯನ್ನ ಮಾಡ್ಕೊಳ್ತೀವಲ್ಲ, ಆ ರೀತಿ ನಮ್ಮನ್ನ ಇದು ಪಾಸಿಟಿವ್ ಎನರ್ಜಿಯಿಂದ ನಮ್ಮನ್ನ ಲಾಕ್ ಮಾಡುತ್ತೆ. ನೆಗೆಟಿವ್ ಎನರ್ಜಿ ನಮ್ಮ ಒಳಗಡೆ ಬರ್ದೇ ಇರೋ ರೀತಿಯಲ್ಲಿ ನಮ್ಮನ್ನ ಲಾಕ್ ಮಾಡುತ್ತೆ. ಅಷ್ಟು ಅದ್ಭುತವಾದಂತ ಇದು ಸಿಂಬಲ್. ಎಲ್ಲಾ ಕಡೆನೂ ಕೂಡ ಈ ಸಿಂಬಲ್ ಅನ್ನ ಯೂಸ್ ಮಾಡ್ತಾರೆ. ಪ್ರಾಣಿ ಪಕ್ಷಿಗಳು, ವಸ್ತುಗಳು, ಆಫೀಸ್, ವ್ಯವಹಾರ, ಬಿಸ್ನೆಸ್, ಎಲ್ಲಾ ಕಡೆನೂ ಕೂಡ ನಾವು ಒಂದು ಸರ್ವ ಪ್ಲೇಸ್ ಅಲ್ಲಿ ಈ ಒಂದು ಸಿಂಬಲ್ ಅನ್ನ ನಾವು ಯೂಸ್ ಮಾಡಬಹುದು. ಇದು ಲಾಂಗ್ ಚೋಕುರೆ, ಅದ್ಭುತವಾದಂತ ಒಂದು ಸಿಂಬಲ್. ನಮ್ಗೆ ಒಂದು ಬ್ರಹ್ಮಾಸ್ತ್ರ. ನಮ್ಮ ಒಂದು ನಾವು ಬಾಣಗಳನ್ನ ಬಿಡ್ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಏನ್ ಬರ್ಬೇಕು, ಒಂದೊಂದು ವೆಪನ್ಸ್ ಇರ್ಬೇಕು, ಅಸ್ತ್ರ ಇರ್ಬೇಕು. ಇದು ಅತ್ಯಂತ ಪವರ್ಫುಲ್ ಆಗಿರುವಂತಹ, ತುಂಬಾ ಶಕ್ತಿಯುತವಾದಂತಹ ಸಿಂಬಲ್ ಇದು ನಮ್ಮ ಚೋಕುರೆ ಸಿಂಬಲ್. ನಂತರ ಈಗ ಇದನ್ನ ಒಂದು ಸಿಂಬಲ್ ಆಯ್ತು. ಈಗ ನೆಕ್ಸ್ಟ್ ಸಿಂಬಲ್ ಯಾವುದು ಅಂತ ಹೇಳ್ತು ಅಂತ ಹೇಳಿದ್ರೆ, ಲಾಂಗ್ ಚೋಕುರೆ. ಲಾಂಗ್ ಚೋಕುರೆಯನ್ನ ಏನ್ ಮಾಡಿ, ಈಗ ನಾವು ಮನೆಯನ್ನ ಕ್ಲೀನ್ ಮಾಡ್ಬೇಕು, ದೊಡ್ಡ ದೊಡ್ಡ ವಸ್ತುಗಳಿರುತ್ತೆ, ಫ್ಯಾಕ್ಟ್ರಿಗಳಿರುತ್ತೆ, ಆಫೀಸ್ಗಳಿರುತ್ತೆ, ಅಲ್ಲೆಲ್ಲ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಲಾಂಗ್ ಚೋಕುರೆಯನ್ನ ಬರಿಬೇಕು. ಈಗ ಮನೆಯ ಮೂಲೆಗಳಲ್ಲಿ, ಮನೆಯಲ್ಲಿ ನಾವು ನಕಾರಾತ್ಮಕ ಶಕ್ತಿಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಎಲ್ಲಾ ಮೂಲೆಗಳಲ್ಲಿ ಯಾವ ಕೋಣೆಗಳಿರ್ಲಿ, ಮನೆಯಲ್ಲಿ ಯಾವ ಕಾರ್ನರ್ ಗಳಿರ್ಲಿ, ಅಲ್ಲಿ ಎಲ್ಲವೂ ಕೂಡ ನಾವೇನ್ ಮಾಡ್ಬೇಕು, ಚೌಕುರೆ. ಎಷ್ಟು ಗೋಡೆ ಉದ್ದ ಎಷ್ಟಿದೆಯೋ ಅಷ್ಟು ಉದ್ದಕ್ಕೆ ಚೌಕುರೆ ಅಂತೇಳಿ ನಾವು ಡ್ರಾ ಮಾಡ್ತಾ ಬರ್ಬೇಕು. ಎಲ್ಲಾ ಮೂಲೆಗಳನ್ನು, ಎಲ್ಲಾ ಕೋಣೆಗಳ ಮೂಲೆಗಳಲ್ಲೂ ಕೂಡ ನಾವು ಚೌಕುರೆ ಅಂತೇಳಿ ನಾವು ಡ್ರಾ ಮಾಡ್ತಾ ಬರ್ಬೇಕು. ಯಾವುದೇ ಸಿಂಬಲ್ ಅನ್ನಾದ್ರೂ ಕೂಡ ನಾವೇನ್ ಮಾಡ್ಬೇಕು ಅಂದ್ರೆ 3 ಸಲ ಕಂಡೀಷನ್ ಅಪ್ಲೈ, 3 ಸಲ ಹೇಳ್ಬೇಕು. 3 ಸಲಕ್ಕಿಂತ ನೀವು ಎಷ್ಟು ಸಲನಾದ್ರೂ ಕೂಡ ನೀವು ಹೇಳ್ಬಹುದು. ಚೌಕುರೆ ನಿರಂತರವಾಗಿ ಹೇಳ್ತಾ ಬಂತು ಅಂದ್ರೆ ಜಾಸ್ತಿ ಆಗುತ್ತೆ. ಅಂದ್ರೆ 3 ಸಲಕ್ಕಿಂತ ನಾವು ಕಡಿಮೆ ಹೇಳ್ಬಾರ್ದು. ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ ನಾನು. ಈಗ ಅದನ್ನ ನಾವು ಡ್ರಾ ಮಾಡೋದು ಹೇಗೆ, ನೀವು 5 ಬೆರಳಿಂದನಾದ್ರೂ ಮಾಡ್ಬೋದು. ಈ ರೀತಿ ಚೌಕುರಿಯನ್ನ ಕೈಯಲ್ಲಿ ಬರಿಬಹುದು, ಎಲ್ಲಾ ಹಸ್ತಗಳಿಂದನೂ ಕೂಡ ನೀವು ಬರಿಬಹುದು. ನೀವು ಹಾಗೆ ನೀವು 2 ಬೆರಳಿಂದನೂ ಕೂಡ ನೀವು ಬರಿಬಹುದು. ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ, ಕಣ್ಣನ್ನ ಯಾವಾಗ್ಲೂ ನಾವು ಸಿಂಬಲ್ ಗಳನ್ನ ಮಾಡ್ಬೇಕಾದ್ರೆ, ಯಾವುದೇ ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೆ ನಾವು ಕಣ್ಣನ್ನ ಮುಚ್ಕೊಳ್ಬೇಕು. ಕಣ್ಣನ್ನ ಮುಚ್ಕೋಬೇಕು, ಈ ರೀತಿ ಬರಿಬೇಕು. ಕೈಯಲ್ಲಿ ಬರೀರಿ. ಎಲ್ಲರೂ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ನನಗೆ ನೀವು ಯಾವ ರೀತಿ ಡ್ರಾ ಮಾಡ್ತೀರಾ, ನೀವು ಸರಿ ಮಾಡ್ತೀರಾ, ತಪ್ಪು ಬರೀತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ಬೇಕು. ಯಾಕಂದ್ರೆ ನಿಮ್ಗೆ ಕರೆಕ್ಷನ್ ಮಾಡ್ಕೊಡ್ಬೇಕಲ್ವಾ, ನೀವು ಮಾಡೋದನ್ನ ಸರಿ ಮಾಡ್ತಿದ್ದೀರಾ ಅನ್ನೋದು. ಇಲ್ಲ ಅಂತ ಹೇಳಿದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗ್ಬಾರ್ದು. ಈ ರೀತಿ ನಾವೇನ್ ಮಾಡ್ಬೇಕು, ಚೌಕುರೆ. ಮತ್ತೊಮ್ಮೆ ಚೌಕುರೆ ಅಥವಾ ಚೌಕುರೆ ಅಂತೇಳಿ ನಾವು ಡ್ರಾ ಮಾಡ್ತೀವಿ. ಈಗ ನಾವು ಇದನ್ನ ಗಾಳಿಯಲ್ಲಿ ನಾವು ಇವಾಗ ಡ್ರಾ ಮಾಡಿದೀವಿ. ಅದೇ ರೀತಿ ನಾವು ಇವಾಗ ಹೊರಗಡೆ ಹೋಗ್ತೀವಿ, ಹೋಟೆಲ್ ಹೋಗ್ತೀವಿ, ಬೇರೆಯವ್ರ ಮನೆ ಹತ್ರ ಹೋಗ್ತೀವಿ, ಅಲ್ಲೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ನಾವು ಕೂತ್ಕೊಳ್ಳೋ ಸ್ಥಳವನ್ನ, ಮನೆಯನ್ನ
ಪರಿಸರವನ್ನ ನಾವು ಕ್ಲೀನ್ ಮಾಡ್ಕೊಳ್ಬೇಕು ಅಂತ ನಾವು ಕೈ ಹಿಡ್ಕೊಂಡು ಚೋಕುರೆ 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 ಅಂತ ಬರ್ದಾಗ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಎಲ್ಲರ ಗಮನ ನಮ್ ಕಡೆಗೆ ಬರುತ್ತೆ. ಅದನ್ನ ನಾವೇನ್ ಮಾಡೋದು, ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಅಲ್ವಾ, ಇವ್ರಿಗೇನೋ ಆಗ್ಬಿಟ್ಟಿದೆ ಅಂತ ಅನ್ಕೋಬಿಡ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಮೂರನೇ ಕಣ್ಣಿನಿಂದ ನಾವು ಡ್ರಾ ಮಾಡ್ಬೇಕು. ಎಲ್ಲಿ ನಮ್ಗೆ ಯಾರು ಇಲ್ಲ ಅಂದ್ರೆ ನೀವು ಕೈಯಿಂದ ಡ್ರಾ ಮಾಡ್ಕೊಳ್ಳಿ. ಯಾರು ಇದಾರೆ ನನಗೆ ನಾನ್ ಮಾಡ್ಕೊಳ್ಳೋದು ಗೊತ್ತಾಗ್ಬಾರ್ದು ಅಂತ ಹೇಳಿದ್ರೆ ನೀವು ಮೂರನೇ ಕಣ್ಣಿಂದ ನೀವು ಡ್ರಾ ಮಾಡ್ಬೋದು. ಕಣ್ಣನ್ನ ಮುಚ್ಕೋಬೇಕು. ಈ ಮೂರನೇ ಕಣ್ಣಿನಲ್ಲಿ ನಾವ್ ಈ ರೀತಿ ಚೋಕುರೆ 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 ಅಂತೇಳಿ ನಾವು ಡ್ರಾ ಅನ್ನ ಮಾಡ್ಬೋದು. ಅದೇ ರೀತಿ ನಾವು ಲಾಂಗ್ ಚೋಕುರೆಯನ್ನ, ಲಾಂಗ್ ಚೋಕುರೆ 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 ಮೂರನೇ ಕಣ್ಣಿಂದ ಮಾಡಿ ಚೋಕುರೆ 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 ಚೋಕುರೆ. ಈ ಸಿಂಬಲ್ ಅನ್ನ ನೀವು ಡ್ರಾ ಮಾಡಿದ ತಕ್ಷಣನೇ ಯಾವುದೇ ನಕಾರಾತ್ಮಕ ಶಕ್ತಿಗಳು ಅಲ್ಲಿ ಇರೋದಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದಂತಹ ಪವರ್ಫುಲ್ ಆಗಿರುವಂತ ಇದು ಸಿಂಬಲ್. ನೆಕ್ಸ್ಟ್ ಎರಡನೇ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಸೇಹಿಕಿ. ಅದನ್ನ ಹೇಗೆ ಡ್ರಾ ಮಾಡೋದು ಅಂತೇಳಿ ನಾವು ನೋಡ್ಕೊಳ್ಳೋಣ. ಶ್ರದ್ಧೆಯಿಂದ ಎಲ್ಲರೂ ಕಲ್ತ್ಕೊಳ್ಳಿ. ಉಚಿತವಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಸೇಹಿಕಿ ಸಿಂಬಲ್ ಅನ್ನ ನಾವು ಡ್ರಾ ಮಾಡೋಣ. ಮೊದಲನೇದು ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ತ್ರಿಭುಜವನ್ನ ನಾವು ಈ ರೀತಿ ಬರಿಬೇಕು. ತುಂಬಾ ಸರಳವಾಗಿದೆ, ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ನಂತರ ಇಲ್ಲೊಂದು ತ್ರಿಭುಜವನ್ನ ಬರೆಯುವಂತದ್ದು. ಇದನ್ನ ಸ್ನೇಹಿಕಿ ಅಂತೇಳಿ ನಾವು ಕರಿತೀವಿ. ಇನ್ನೊಂದ್ಸಲ ಡ್ರಾ ಮಾಡ್ತೇನೆ. ನಾನ್ ಸ್ವಲ್ಪ ಅಡ್ಡದಿಡ್ಡಿ ಆಗುತ್ತೆ, ನೀವು ಸರಿಯಾಗಿ ನೀವು ನಿಮ್ಮ ನೋಟ್ ಬುಕ್ ಅಲ್ಲಿ ನೀವು ಬರೆದು ಇದನ್ನ ಪ್ರಾಕ್ಟೀಸ್ ಮಾಡಿ. ಬೇಗ ಬಂದ್ಬಿಡುತ್ತೆ, ಏನ್ ತೊಂದ್ರೆ ಏನಿಲ್ಲ. ಹೇಳೋದು ಕೂಡ ಅಷ್ಟೇ, ಹೇಳ್ತಾ ಹೇಳ್ತಾ ನಿಮ್ಗೆ ಬಂದ್ಬಿಡುತ್ತೆ. ಇದನ್ನ ಸ್ನೇಹಿಕಿ ಅಂತೇಳಿ ನಾವು ಕರಿತೀವಿ. ಇನ್ನೂ ಒಂಥರ ಸಿಂಬಲ್ ಇದೆ, ಬಟ್ ಅದು ನಿಮ್ಗೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಈಸಿ ಆಗಿರೋದನ್ನೇ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಸ್ನೇಹಿಕಿ ಅಂತೇಳಿ ನಾವು ಕರಿತೀವಿ. ಈ ಸಿಂಬಲ್ ಕಾರ್ಯ ಏನು, ಇದ್ರ ಚಮತ್ಕಾರ ಏನು, ಇದ್ರ ಉಪಯೋಗ ಏನು ಅಂತ ಹೇಳಿದ್ರೆ ಇದ್ರ ಕೆಲಸ ಏನು ಅಂತ ಹೇಳಿ ಎಲ್ಲವನ್ನು ಕೂಡ ಸಮತೋಲನದಲ್ಲಿ ತಂದಿಡುವಂತದ್ದು. ಈಗ ಅನಾರೋಗ್ಯ ಬಂದಿದೆ ಅಂತಂದ್ರೆ ಏನರ್ಥ, ಅಲ್ಲಿ ಎನರ್ಜಿ ಏನಾಗಿದೆ, ಏರುಪೇರಾಗಿದೆ. ಹೌದಲ್ವಾ? ಈಗ ನಮ್ಗೆ ಬಿಪಿ ಬಂದಿದೆ, ಬಿಪಿ ಬಂದೆ ಅಂತಂದ್ರೆ ಏನು, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಏರುಪೇರಾಗಿದೆ. ಶುಗರ್ ಬಂದ್ರೆ ಏನು, ನಮ್ಮ ಶುಗರ್ ಲೆವೆಲ್ ಅಲ್ಲಿ ಏರುಪೇರಾಗಿದೆ. ಮೈನಲ್ಲಿ ನಕಾರಾತ್ಮಕ ಶಕ್ತಿ ಬಂದ್ರೆ ಪಾಸಿಟಿವ್ ಎನರ್ಜಿ ಇಲ್ಲ, ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ. ಹೌದಲ್ವಾ? ಅಂದ್ರೆ ಎನರ್ಜಿ ಏನಾಗಿರುತ್ತೆ, ಏರುಪೇರುಗಳಾಗಿರುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಎಲ್ಲ ಎನರ್ಜಿಗಳನ್ನ ಸಮತೋಲನದಲ್ಲಿ ತಗೊಂಡ್ ಬರುವಂತ ಶಕ್ತಿ ಈ ಒಂದು ನಮ್ಮ ಸೇಕಿ ಸಿಂಬಲ್ಗೆ ಇರುವಂತದ್ದು. ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ ಇದನ್ನು ಕೂಡ, ಇದನ್ನೇನೇ ಶಿವ ಪಾರ್ವತಿಯರ ಸಿಂಬಲ್ ಅಂತ ಹೇಳಿ ಕರೀತಾರೆ. ಒಂದ್ ಕಡೆ ಶಿವ ಇದ್ದಾರೆ, ಮತ್ತೊಂದ್ ಕಡೆ ಶಕ್ತಿ ಇದ್ದಾರೆ ಅಂತ ಹೇಳಿದ್ರೆ ಶಿವ ಶಕ್ತಿ ಸೇರಿದ್ರೆ ಏನಾಗ್ಬೇಡ ಹೇಳಿ, ಮ್ಯಾಜಿಕ್ ಮ್ಯಾಜಿಕ್ ಆಗುತ್ತೆ ಅಲ್ವಾ? ಶಿವ ಮತ್ತೆ ಪಾರ್ವತಿ ಇಬ್ರು ಜೊತೆಗ್ ಬರ್ತಿದ್ದಾರೆ ಅಂತ ಹೇಳಿದ್ರು ಅದು ಇಮ್ಯಾಜಿನೇ ಮಾಡಕ್ಕಾಗಲ್ಲ ನಾವು. ಆತ್ಮ ಮತ್ತೆ ಪರಮಾತ್ಮ ಎರಡನ್ನೂ ಕೂಡ ಒಂದು ಮಾಡುವಂತ ಸಿಂಬಲ್. ಆಕಾಶ ಮತ್ತೆ ಪರಮಾತ್ಮ ತತ್ವವನ್ನ ಸೇರಿಸುವಂತಹ ಸಿಂಬಲ್. ಇನ್ ಚೈನಾದಲ್ಲಿ ಅದನ್ನ ಇನ್ ಅಂಡ್ ಆಂಗನ್ ಸಿಂಬಲ್ ಅಂತಾನು ಕೂಡ ಕರೀತಾರೆ.
ಅಷ್ಟು ಅದ್ಭುತವಾದಂತ ಸಿಂಬಲ್. ಇದನ್ನ ಎಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿದ್ರೆ ಮೇನ್ ಆಗಿ ನಾವು ನಮ್ಮ ಸಹಸ್ರಾರ ಕ್ರೌನ್ ಚಕ್ರದಲ್ಲಿ ನಾವು ಅದನ್ನ ಡ್ರಾ ಮಾಡ್ಬೇಕು. ಇದರ ಬಣ್ಣ ಯಾವ್ದು ಬರುತ್ತೆ ಅಂದ್ರೆ ಗುಲಾಬಿ ಬಣ್ಣ, ಪಿಂಕ್. ನೋಡಿ ಈ ತರ ಹೇಳಿದೆಯಲ್ಲ, ಈ ತರ ಪಿಂಕ್ 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 ಪಿಂಕ್, ಗುಲಾಬಿ 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 ಬಣ್ಣದಲ್ಲಿ ನೀವು ಅದನ್ನ ಕಾಣ್ತಾ ಬರ್ಬೇಕು. ಚೌಕರಿ ಸಿಂಬಲ್ ಅಂದ್ರೆ ಬಿಳಿ ಕಲರ್ ಅಲ್ಲಿ ಇರುತ್ತೆ, ಇಲ್ಲಂದ್ರೆ ಗೋಲ್ಡನ್ ಕಲರ್ ಇರುತ್ತೆ. ಅದು ಬಿಳಿಯ ಬಣ್ಣದಲ್ಲಿ, ಅದು ಬಿಳಿ 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 ಬಣ್ಣ, ಅದು ಡ್ರಾ ಮಾಡಿದ ತಕ್ಷಣ ನಮ್ಗೆ ಕಾಣಿಸ್ತಾ ಇರುತ್ತೆ. ಯಾವಾಗ ಇದು ನಮ್ ಕಣ್ಣಿಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ನಾವು ಧ್ಯಾನವನ್ನ ಮಾಡ್ತಾ ಬಂದಾಗ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ನಿಜವಾಗ್ಲೂ ನಿಮ್ಗೆ ಅದು ಅಲ್ಲಿ ಏನ್ ನೆಗೆಟಿವ್ ಎನರ್ಜೀಸ್ ಇದೆಯಾ, ಅದು ಹೋಗ್ತಾ ಇದೆಯಾ, ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ, ಕಾಣಿಸುತ್ತೆ, ನಿಮಗೆ ಅನುಭವ ಬರುತ್ತೆ, ಪ್ರಾಕ್ಟಿಕಲ್ ಆಗಿ ಅನುಭವ ಬರುತ್ತೆ ಇದೆಲ್ಲವೂ ಕೂಡ. ಯಾವಾಗ ಪ್ರಾಕ್ಟಿಕಲ್ ಹೇಳಿ? ಈಗ ನಾವು ಸ್ವಿಮ್ಮಿಂಗ್ ಕಲಿಬೇಕು, ಬುಕ್ಸ್ ಓದ್ಕೊಂಡು, ಸ್ಟಡಿ ಮಾಡ್ಕೊಂಡು, ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು, ಗೂಗಲ್ ನೋಡ್ಕೊಂಡು ಕೂತ್ಕೊಂಡಿದ್ರೆ ಆಗತ್ತಾ? ನೀರ್ ಧುಮುಕ್ಲೇಬೇಕಲ್ವಾ ನಾವು? ಧುಮುಕಿದ್ರೆ ತಾನೇ ನಮ್ಗೆ ಸ್ವಿಮ್ಮಿಂಗ್ ಬರೋದು. ನೀವು ಮಾಡಿಲ್ಲ, ನೀವು ಪ್ರಯತ್ನ ಮಾಡಿಲ್ಲ, ಇದನ್ನ ಪರೀಕ್ಷೆ ಮಾಡ್ಲಿಲ್ಲ, ನಾನು ಇದನ್ನ ಹೇಳ್ಕೊಟ್ಟಿದಾರಲ್ಲ ಮೇಡಮ್, ಇದನ್ನ ನಾನು ಯೂಸ್ ಮಾಡ್ಬೇಕು, ಇದೇನ್ ರಿಸಲ್ಟ್ ಬರುತ್ತೆ ಅಂತ ನೀವು ಯೂಸ್ ಮಾಡಿ ನೋಡಿ, ಆಮೇಲೆ ನನಗೆ ನೀವು ಹೇಳ್ಬೇಕು, ನೀವು ಅದ್ರ ಶಕ್ತಿ ಹೇಗಿದೆ ಅಂತ ಹೇಳಿ. ನೀವ್ ಯೂಸೇ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅನುಭವಕ್ಕೆ ಬರಲ್ಲ. ಅದನ್ನ ಯೂಸ್ ಮಾಡಿ, ಯಾರ ಮೇಲಾದ್ರೂ ನೀವು ಪ್ರಯತ್ನ ಮಾಡಿ, ನಿಮ್ ಮೇಲೆ ನೀವು ಪ್ರಯೋಗ ಮಾಡ್ಕೊಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಇದನ್ನ ಯಾವ ರೀತಿ ನಾವು ಇದನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ. ಇದನ್ನ ಹೇಗೆ ನಾವು ಉಪಚಾರವನ್ನ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಏನ್ ಮಾಡ್ಬೇಕು ಅದಕ್ಕೆ ಒಂದು ಫಾರ್ಮುಲಾ ಇಟ್ಕೋಬೇಕು. 1+2+1, 1 2 1 ಅಂತ. 1 ಅಂದ್ರೆ ಏನು? ನಂಬರ್ 1 ಸಿಂಬಲ್ ಚೌಕರೆ ಬರಿಬೇಕು. ನಂಬರ್ 2 ಅಂದ್ರೆ ಏನು? ಸೇಹಿಕಿ ಬರಿಬೇಕು. ಮತ್ತೆ ನಂಬರ್ 1 ಅಂತಂದ್ರೆ ಏನು? ಚೌಕುರೆ ಬರಿಬೇಕು. ಇದು ನಾವು ಉಪಚಾರ ಮಾಡುವಂತ ರೂಲ್ಸ್. 1 2 1 ಫಾರ್ಮುಲಾ. ಯಾವ ರೀತಿ ನಾವು ಇದನ್ನ ಹೀಲಿಂಗ್ ಮಾಡ್ಕೊಳ್ಬೇಕು? ನಮ್ಮನ್ನ ನಾವು ಯಾವ ರೀತಿ ನಮ್ಮಲ್ಲಿರುವಂತಹ ಆರಾ ಲೆವೆಲ್ ಅನ್ನ, ನಮ್ಮಲ್ಲಿರುವಂತ ಎನರ್ಜಿಯನ್ನ, ಬ್ಲಾಕ್ ಎನರ್ಜಿಯನ್ನ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಇರೋದು ಎರಡೇ ಎನರ್ಜಿ, ಒಂದು ಬ್ಲಾಕ್, ಇನ್ನೊಂದು ವೈಟ್. ಯಾವುದೇ ತರದಾದ್ರ ಎನಿ ನೆಗೆಟಿವ್ಸ್ ಇರ್ಲಿ, ಆ ನೆಗೆಟಿವ್ ಎನರ್ಜಿ ಎಲ್ಲವೂ ಕೂಡ ನಮಗೆ ಕಣ್ಣಿಗೆ ಕಾಣಿಸೋದು ಬ್ಲಾಕ್. ಬ್ಲಾಕ್ ಮ್ಯಾಜಿಕ್ ಆಗಿರ್ಲಿ, ಮಾಟ ಆಗಿರ್ಲಿ, ಮಂತ್ರ ಆಗಿರ್ಲಿ, ದೆವ್ವ ಭೂತ ಯಾವುದೇ ಇದ್ರೂ ಕೂಡ ನಾವು ಅದನ್ನ ನೋಡ್ಬೇಕಾಗಿರೋದು ಯಾವ್ದ್ರಿಂದ ಅಂದ್ರೆ ಬ್ಲಾಕ್ ಎನರ್ಜಿ. ನಮ್ಮ ಪರಮಾತ್ಮನ ಎನರ್ಜಿ ಯಾವ್ದಿರುತ್ತೆ? ವೈಟ್ ಎನರ್ಜಿ. ಇನ್ನು ದಿವ್ಯವಾದಂತ ಎನರ್ಜಿ ಇದೆ, ಅದು ಗೋಲ್ಡನ್ ಎನರ್ಜಿ. ಇಷ್ಟೇ ಇರುವಂತದ್ದು. ಇದನ್ನ ಯೂಸ್ ಮಾಡ್ಕೊಂಡು ನಾನು ಯಾವ ರೀತಿ ಮಾಡ್ಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ. ನಾಳೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ ಅಭ್ಯಾಸ ಮಾಡಿಸ್ಕೊಡ್ತೀನಿ. ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಮುಂದೆ ಒಂದು ಹೋಮ ಕುಂಡವನ್ನ ನಾವು ಕಲ್ಪನೆಯನ್ನ ಮಾಡ್ಕೋಬೇಕು. ಯಾಕಂದ್ರೆ ನೆಗೆಟಿವ್ ಎನರ್ಜಿಯನ್ನ ನಾವು ಟ್ರಾನ್ಸ್ಫರ್ ಮಾಡ್ಬೇಕಲ್ಲ. ಒಂದು ಅಗ್ನಿಯಲ್ಲಿ ನಾವು ಹಾಕ್ಬಹುದು, ಇಲ್ಲ ಅಂತ ಹೇಳಿದ್ರೆ ಒಂದು ಬೌಲಲ್ಲಿ ಸಾಲ್ಟ್, ಸಮುದ್ರದ ಉಪ್ಪನ್ನ ಹಾಕಿಕೊಂಡು ನಾವು ಅದ್ರಲ್ಲಿ ಇಟ್ಕೊಂಡು ಅದರಲ್ಲಿ ನಾವು ವಿಸರ್ಜನೆ ಮಾಡಬಹುದು. ಇಲ್ಲ ಅದು ಆಗಿಲ್ಲ ಅಂತ ಹೇಳಿದ್ರೆ ಯಾವ್ದಂದ್ರೆ ಬ್ರಹ್ಮಾಂಡದಲ್ಲಿ ನಾವು ಈ ಒಂದು ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ವಿಸರ್ಜನೆ ಮಾಡಬಹುದು. ಈಸಿ ಯಾವುದು ಅಂತ ಹೇಳಿದ್ರೆ ನಮ್ಗೆ ನಮ್ಮ ಮುಂದೆ ಒಂದು ಹೋಮಕುಂಡವನ್ನ, ಅಗ್ನಿ ಹೋಮಕುಂಡವನ್ನ ನಾವು ಕಲ್ಪನೆಯನ್ನ ಮಾಡ್ಕೋಬೇಕು. ಅದಾದ ನಂತರ ಏನ್ ಮಾಡ್ಬೇಕು? ಫಸ್ಟ್ ನಂಬರ್ 1 ಸಿಂಬಲ್ ಚೌಕುರೆ. ನಮ್ಮ ಮೇಲೆ ನಾವು ಚೌಕುರೆಯನ್ನ ಬರ್ಕೊಳ್ಬೇಕು. ಚೌಕುರೆ 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 ಚೌಕುರೆ. ಅದು ಬರೆದ ತಕ್ಷಣ ಏನಾಗುತ್ತೆ? ನಾವು ಸುರಕ್ಷಿತರಾಗಿರ್ತೀವಿ. ನಿಮ್ ಟೆನ್ಷನ್ನೇ ಬೇಡ. ನಮ್ ಬೇರೆಯವ್ರಿಗೆ, ನಮ್ಮ ಮನೇಲಿ ಕುಟುಂಬದಲ್ಲಿ ಇರುವಂತವ್ರಿಗೆ ಯಾರಿಗಾದ್ರೂ ಹೀಲಿಂಗ್ ಮಾಡಿದ್ರೆ ನನಗ್ ಬಂದ್ಬಿಡುತ್ತಾ? ಸಾಧ್ಯನೇ ಇಲ್ಲ. ಫಸ್ಟ್ ಚೌಕರಿಯನ್ನ ಬರ್ಕೊಂಡ್ಬಿಡಿ, ನಂತರ ನೀವು ಸುರಕ್ಷಿತರಾಗ್ಬಿಡ್ತೀರ. ಮತ್ತೊಮ್ಮೆ ಚೌಕುರೆಯನ್ನ ಬರ್ಕೊಳ್ಳಿ, ಚೌಕುರೆ ಚೌಕುರೆ ಚೌಕುರೆ. ಅದಾದ ನಂತರ ಈ ರೀತಿ ಕೈಗಳನ್ನ ಫಸ್ಟ್ ಚಾರ್ಜ್ ಅನ್ನ ಮಾಡ್ಕೊಳ್ಬೇಕು. ಎಲ್ಲ ಸಿಂಬಲ್ಗಳನ್ನ ಕೈಯಲ್ಲಿ ಬರಿಬೇಕು ನಾವು. ಚೌಕುರೆ ಚೌಕುರೆ ಚೌಕುರೆ, ಸೇಕಿ ಸೇಕಿ ಸೇಕಿ, ಚೌಕುರೆ ಚೌಕುರೆ ಚೌಕುರೆ, ಸೇಕಿ 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 ಅಂತ ಹೇಳಿ ಬರ್ದು ರೇಖಿ ಮಾತೆಯನ್ನ ಕರೆದು ಆ ನಂತರ ನಾವೇನ್ ಮಾಡ್ಬೇಕು? ಬರ್ತೀವಿ.
ಅಗ್ನಿಕುಂಡದಲ್ಲಿ ನೋಡಿದ್ವಿ. ಚೌಕರಿಯನ್ನ ಬರೆದು ನಮ್ಮ ಬಲಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ರೀತಿ ಕೈಯನ್ನ ಎಲ್ಲ ಬೆರಳುಗಳನ್ನ ಕಪ್ಪು ಒಂದು ಹಳ್ಳದ ರೀತಿಯಲ್ಲಿ ನಾವು ಜೋಡಿಸ್ಕೋಬೇಕು. ಕೈಗಳನ್ನ ಬಿಡಿಸಬಾರ್ದು. ಎಲ್ಲಾ ಬೆರಳುಗಳು ಒಟ್ಟಿಗೆ ಬಂದು ಎಲ್ಲ ಸೇರ್ಕೊಂಡಿರ್ಬೇಕು ಅಷ್ಟೇ. ಒಂದು ಹಳ್ಳದ ರೀತಿಯಲ್ಲಿ ಒಳಗಡೆ ಹಳ್ಳದ ರೀತಿಯಲ್ಲಿ ಇರಬೇಕು. ಈ ರೀತಿ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗಿಬೇಕು, ಅಗ್ನಿಕುಂಡದಲ್ಲಿ ಹಾಕ್ಬೇಕು. ನಮಗ್ ಗೊತ್ತಾಗುತ್ತೆ, ನಮ್ಮ ಮೂರನೇ ಕಣ್ಣಿಗೆ ಎಲ್ಲವೂ ಕೂಡ ಗೊತ್ತಾಗ್ತಾ ಬರುತ್ತೆ. ನಿನ್ನೆ ಕ್ಲಾಸಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರ್ಸ್ಕೊಟ್ಟಿದ್ದೀನಿ ನಾನು ಅದನ್ನ. ಈ ರೀತಿ ನಾವು ಅದನ್ನ ತೆಗೆದು 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 ಎಲ್ಲವನ್ನು ಕೂಡ ನಾವು ಅಗ್ನಿಯ ಹೋಮ ಕುಂಡದಲ್ಲಿ ಹಾಕ್ತಾ ಬರ್ಬೇಕು. ಅಲ್ಲಿ ಅದು ಉಳಿತಾ ಇರುವ ರೀತಿ ನಾವು ಕಲ್ಪನೆ ಮಾಡ್ಕೊಳ್ತಾ ಬರ್ಬೇಕು. ಅದು ನಿಜವಾಗದ್ದು ಅನುಭವ ನಿಮಗ್ ಬರುತ್ತೆ. ನಿಮ್ಗೆ ಈ ಕಡೆನೂ ತೆಗೆದು ತೆಗೆದು ಹಾಕ್ಬೇಕು. ನಮ್ಮ ಆಹಾರವನ್ನೆಲ್ಲ ನಾವು ಇವಾಗ ಕ್ಲೀನ್ ಮಾಡಾಯ್ತು. ಸೆಕೆಂಡ್ ಸ್ಟೆಪ್ ಏನು? ಚೌಕರಿಯನ್ನ ಬರೆದು ನಮ್ಮ ಚಕ್ರಗಳನ್ನ ನಾವು ಎಲ್ಲವನ್ನ ಕ್ಲೀನ್ ಮಾಡ್ಬೇಕು. ಚೌಕುರೆ 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 ಸಹಸ್ರಾರ ಚಕ್ರದಲ್ಲಿ, ಫಸ್ಟ್ ಮೂಲಾಧಾರ ಚಕ್ರದಲ್ಲಿ, ಸ್ವಾಧಿಷ್ಠಾನ ಚಕ್ರದಲ್ಲಿ, ಮಣಿಪುರ ಚಕ್ರದಲ್ಲಿ, ನಮ್ಮ ಅನಾಹತ ಚಕ್ರದಲ್ಲಿ, ಗಂಟಲಿನ ಚಕ್ರದಲ್ಲಿ, ಆಗ್ನೇಯ ಚಕ್ರದಲ್ಲಿ, ಸಹಸ್ರಾರ ಚಕ್ರದಲ್ಲಿ ನಾವು ಕ್ಲೀನ್ ಮಾಡ್ತಾ ಬರ. ಅದೆಲ್ಲ ಕ್ಲೀನ್ ಆದ ಮೇಲೆ ನಮ್ಮ ಸಹಸ್ರಾರ ಚಕ್ರದಲ್ಲಿ ನಾವು ಸೇಹಿಕಿಯನ್ನ ಡ್ರಾ ಮಾಡ್ಬೇಕು. ಸೇಹಿಕಿ 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 ಅದು ಸ್ಥಾಪನೆ ಮಾಡಿದಾಗ ಗುಲಾಬಿ ಬಣ್ಣದಲ್ಲಿ ಪಿಂಕ್ 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 ಬಣ್ಣದ ಎಲ್ಲ ಬಣ್ಣಗಳು ಕೂಡ ಮಳೆಯ ರೀತಿಯಲ್ಲಿ ನಮ್ಮ ಶರೀರದ ಮೇಲೆ ಎಲ್ಲ ಬಂದು ಸುರಿತಾ ಬರಿತಾ ಇರುತ್ತೆ. ಅದು ನಮ್ಮ ಆಲೋಚನೆಗಳಾಗಿರ್ಬೋದು, ವಿಚಾರಣೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಅದು ಬ್ಯಾಲೆನ್ಸ್ ಮಾಡತ್ತೆ. ಅದಾದ ನಂತರ ನಾವೇನ್ ಮಾಡ್ಬೇಕು? ಕೊನೆಯದಾಗಿ ಚೌಕುರೆಯನ್ನ ಬರಿಬೇಕು. ಚೌಕುರೆ 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 ಚೌಕುರೆಯನ್ನ ಬರೆದು ನಾನು ಸುರಕ್ಷಿತವಾಗಿದ್ದೇನೆ, ರೇಖೆಯ ಮಾರ್ಗದರ್ಶನವಿದೆ, ರೇಖೆಯ ಮಾರ್ಗದರ್ಶನವಿದೆ, ಈ ಕ್ರಿಯೆ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳಿ ನಮ್ಮ ಆರವನ್ನ ನಾವು ಲಾಕ್ ಮಾಡ್ಬೇಕು. ಇದು ಇಷ್ಟು ಪ್ರೋಸೆಸ್ ಇದೆ ಅಷ್ಟೇ. ಈಸಿಯಾಗಿ ಆಗುತ್ತೆ. ನಮ್ ಕೈಲಾಗುತ್ತಾ? ನಮ್ ಕೈಲಿ ಮಾಡ್ಬಹುದಾ? ಸಿಂಬಲ್ಗಳ ಶಕ್ತಿ ಇದೆಯಾ? ಖಂಡಿತವಾಗ್ಲೂ ಶಕ್ತಿ ಇದೆ. ಈ ಕೈಗಳಲ್ಲಿ ಆ ಪರಮಾತ್ಮನ ಅನುಗ್ರಹ ಯಾವಾಗ್ಲೂ ಇದೆ. ಈ ಒಂದು ಕ್ಲಾಸಿಗೆ ಬಂದು ಕೂತ್ಕೋಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾದದ್ದಲ್ಲ. ಆ ಪರಮಾತ್ಮನ ನೀವು ಸ್ಪೆಷಲ್ ಪರ್ಸನ್. ನೀವು ಕಾಮನ್ ಅಂತ ಅನ್ಕೊಳ್ಬೇಡಿ. ನಿಮ್ಮಲ್ಲಿ ಅದ್ಭುತವಾದಂತ ಆ ಶಕ್ತಿ ಇದೆ. ಈ ಜ್ಞಾನ ನಿಮ್ಗೆ ಜನ್ಮ ಜನ್ಮದಿಂದನೂ ಕೂಡ ನಿಮ್ಮ ಜೊತೆನಲ್ಲಿದೆ. ನಾವೊಂದು ಮಾಧ್ಯಮ ಅದನ್ನ ನಿಮ್ಗೆ ನೆನಪು ಮಾಡ್ತಾ ಇದೀವಿ ಅಷ್ಟೇ. ಆಂಜನೇಯನಿಗೆ ಎಷ್ಟು ಶಕ್ತಿ ಇತ್ತು ಅಂತ ಅವನಿಗೆ ಗೊತ್ತಿರಲ್ಲ. ಆದ್ರೆ ಜಾಂಬವಂತ ಬಂದು ಅವನಿಗೆ ನೆನಪಿಸ್ತಾರೆ. ನೀನು ಸಮುದ್ರವನ್ನ ದಾಟಿ ನೋಡು, ನೀನು ಆಲ್ರೆಡಿ ಆಗ್ಲೇ ನೀನು ಸೂರ್ಯನ ಹೋಗಿದ್ದೆ, ಹಣ್ಣು ಅಂತ ತಿನ್ನಕ್ ಹೋಗಿದ್ದೆ ನೀನು. ಈ ಸಮುದ್ರ ದಾಟಕ್ ಆಗಲ್ವಾ ನೀನು? ನೀನಲ್ಲಿ ಅಂತ ಶಕ್ತಿ ಇದೆ ಅಂತ ಅವನಿಗೆ ನೆನಪು ಮಾಡ್ಕೊಡ್ತಾರೆ. ಹಾಗೆ ನಾನು ಒಂದು ಮಾಧ್ಯಮ ಅಷ್ಟೇ ನಿಮಗೆ. ನಿಮ್ಮ ವಿದ್ಯೆಯನ್ನ, ನಿಮ್ಮ ಒಳಗಡೆ ಇರುವಂತ ಜ್ಞಾನವನ್ನ, ನಿಮ್ಮ ಪರಮಾತ್ಮನನ್ನ ನಾನು ನಿಮ್ಗೆ ತೋರ್ಸ್ಕೊಡುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಯಾವ ರೀತಿ ನಾವು ಮಾಡ್ಬೇಕು ಅಂತೇಳಿ ನಾಳೆ ಕ್ಲಾಸಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ, ನೀವು ಮಾಡ್ತೀರಾ, ಜೊತೆ ಜೊತೆಗೆ ನಾನು ಕೂಡ ಮಾಡ್ತಾ ಇರ್ತೀನಿ. ಆಗ್ಲೇ ನಿಮ್ ಎಕ್ಸ್ಪೀರಿಯನ್ಸ್ ನನಗೆ ಎಲ್ಲರೂ ಕೂಡ ಶೇರ್ ಮಾಡ್ತೀರಾ. ಇದನ್ನ ಅಭ್ಯಾಸ ಮಾಡಿ ಬರ್ದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಅರ್ಥ ಆಗಿದೆ ಅಲ್ವಾ? ತುಂಬಾ ಸರಳವಾಗಿ, ತುಂಬಾ ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಟ್ಟಿದೀನಿ. ನಗ್ನಗ್ತಾ ಈಸಿಯಾಗಿ ನೀವೆಲ್ಲರೂ ಕೂಡ ಇದನ್ನ ಕಲ್ತ್ಕೊಳ್ಬಹುದು. ದೊಡ್ಡ ಬ್ರಹ್ಮ ವಿದ್ಯೆ ಅಂತೂ ಅಲ್ವೇ ಅಲ್ಲ. ನಿಮ್ ಮೇಲೆಲ್ಲ ಆ ಪರಮಾತ್ಮನ ಅನುಗ್ರಹ ಆಗಿದೆ. ಅವನ ಆಶೀರ್ವಾದ ಇರೋದಕ್ಕೆ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದವನು ಕೂರ್ಸಿದ್ದಾನೆ. ಅದು ನಿಮ್ಗೆ ನೆನ್ಪಿರ್ಲಿ. ನೀವು ಸಾಮಾನ್ಯವಾದವರಲ್ಲ, ನೀವು ವಿಶೇಷವಾದಂತಹ ದಿವ್ಯ ಆತ್ಮಗಳು ನೀವೆಲ್ಲರೂ ಕೂಡ. ಹಾಗಾಗಿ ಕಲ್ತ್ಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಏನಾದ್ರು